ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 17 ಪಾರಾಯಣ ಮಾಡುತ್ತೇವೆ. ಆಸೆ ಮತ್ತು ಬ್ರಹ್ಮಜ್ಞಾನ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರು ಎಲ್ಲರಿಗೂ ಬ್ರಹ್ಮಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ, ಇದಕ್ಕೆ ಕೆಲವು ಅರ್ಹತೆಗಳಿವೆ ಎಂದು ಉಪದೇಶಿಸಿದ್ದಾರೆ. ಯಾರು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಬಯಸಿ ಶ್ರದ್ಧಾಭಕ್ತಿಗಳಿಂದ ಆ ಗುರಿಯನ್ನು ಮುಟ್ಟುತ್ತಾರೋ ಅವರು ಧಾರ್ಮಿಕ ಜೀವನ ಹಾಗೂ ಬ್ರಹ್ಮಜ್ಞಾನಕ್ಕೆ ಅರ್ಹರು. ಇವರು ಮುಮುಕ್ಷು ಎನಿಸಿಕೊಳ್ಳುತ್ತಾರೆ. ಪ್ರಾಪಂಚಿಕ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ಯಾರಿಗಿಲ್ಲವೋ ಅವರೇ ವಿರಕ್ತರು. ಇಂದ್ರಿಯಗಳೆಲ್ಲವೂ ಪರಮಾತ್ಮನ ಸೃಷ್ಟಿಯೇ ಆಗಿದೆ. ಈ ಇಂದ್ರಿಯಗಳನ್ನು ಹೊರಗಿನಿಂದ ಒಳಗೆ ಯಾರು ಕೇಂದ್ರೀಕರಿಸುವರೋ ಅವರು ಬ್ರಹ್ಮಜ್ಞಾನಕ್ಕೆ ಅರ್ಹರು. ಪಾಪಗಳಿಂದ ಹಾಗೂ ದುಷ್ಟಕರ್ಮಗಳಿಂದ ದೂರವಾದವರು ಬ್ರಹ್ಮಜ್ಞಾನಕ್ಕೆ ಅರ್ಹರಾಗಿದ್ದಾರೆ. ವಸ್ತುಗಳಲ್ಲಿ ಒಳ್ಳೆಯ ಮತ್ತು ಮಧುರ ವಸ್ತು ಎಂಬ 2 ವಿಧಗಳಿವೆ. ಬ್ರಹ್ಮಜ್ಞಾನಿಯು ಒಳ್ಳೆಯದನ್ನು ಮಾತ್ರ ಬಯಸುತ್ತಾನೆ. ಬ್ರಹ್ಮಜ್ಞಾನಕ್ಕೆ ಸದಾಚಾರ, ಸನ್ನಡತೆ ಬಹಳ ಅಗತ್ಯವಾದುದು. ನಮ್ಮ ದೇಹವು ರಥದಂತೆ, ಇದಕ್ಕೆ ಬುದ್ಧಿಯೇ ಸಾರಥಿ. ಇಂದ್ರಿಯಗಳು ಕುದುರೆಗಳು, ಆತ್ಮವೇ ಗುರು. ಇಂದ್ರಿಯ ಗೋಚರ ವಸ್ತುಗಳೇ ದಾರಿ. ಯಾರಿಗೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲವೋ ಅವರು ಇವುಗಳ ಬಲೆಗೆ ಸಿಗುತ್ತಾರೆ. ಆದರೆ ಬ್ರಹ್ಮಜ್ಞಾನಕ್ಕೆ ಯೋಗ್ಯರು ಮಾತ್ರ ಇಂದ್ರಿಯಗಳನ್ನು ತಮ್ಮ ಹಿಡಿತದಲ್ಲಿರಿಸಿಕೊಂಡು ಪರಮಾತ್ಮನ ಕೃಪೆಯಿಂದ ಮೋಕ್ಷವನ್ನು ಪಡೆಯುತ್ತಾರೆ. ಯಾರಿಗೆ ಮನಸ್ಸು ನಿರ್ಮಲವಾಗಿರುತ್ತದೋ, ಅಹಂಭಾವವಿಲ್ಲವೋ ಅವರು ಮಾತ್ರ ಬ್ರಹ್ಮಜ್ಞಾನಕ್ಕೆ ಅರ್ಹರು. ತಮ್ಮ ಕರ್ತವ್ಯಗಳನ್ನು ಆತ್ಮತೃಪ್ತಿಯಿಂದ ನಿರ್ವಹಿಸುವವರಿಗೆ ಮನಸ್ಸು ನಿರ್ಮಲವಾಗಿರುತ್ತದೆ. ಬ್ರಹ್ಮಜ್ಞಾನ ಸೂಕ್ಷ್ಮವಾದದ್ದು. ಇದನ್ನು ಸ್ವಪ್ರಯತ್ನದಿಂದ ಪಡೆಯಲು ಸಾಧ್ಯವಿಲ್ಲ. ಇದಕ್ಕೆ ಗುರುವಿನ ನೆರವು ಅತ್ಯಗತ್ಯವಾಗಿದೆ. ಬ್ರಹ್ಮಜ್ಞಾನಕ್ಕೆ ಪರಮಾತ್ಮನ ಕೃಪೆಯೂ ಅಗತ್ಯ ಹಾಗೂ ಅನಿವಾರ್ಯವಾಗಿದೆ. ಹೀಗೆ ಬ್ರಹ್ಮಜ್ಞಾನಿಯ ಅರ್ಹತೆಗಳನ್ನು ಶ್ರೀಮಂತ ಗೃಹಸ್ಥನಿಗೆ ತಿಳಿಸಿದ ಬಾಬಾ, ಸರಿ, ಈಗ ನಿನ್ನ ಕಿಸೆಯಲ್ಲಿ ಬ್ರಹ್ಮಜ್ಞಾನವು 250 ರೂಪಾಯಿಗಳ ರೂಪದಲ್ಲಿ ಬಚ್ಚಿಟ್ಟುಕೊಂಡಿದೆ, ಇದನ್ನು ತೆಗೆ ಎಂದರು. ಆತನ ಕಿಸೆಯಲ್ಲಿ ಸರಿಯಾಗಿ 250 ರೂಪಾಯಿಗಳಿದ್ದವು. ಧನಿಕನಿಗೆ ಆಶ್ಚರ್ಯವಾಗಿ ಬಾಬಾ ಅವರಿಗೆ ನಮಸ್ಕರಿಸಿದನು. ಬಾಬಾ ಅವರು ಧನಿಕನಿಗೆ, ನಿನಗೆ ಬ್ರಹ್ಮಜ್ಞಾನವು ಆಸೆ ತೊರೆಯದ ಹೊರತು ಎಂದಿಗೂ ಸಿಗಲಾರದು. ಆಸೆ, ಬ್ರಹ್ಮಜ್ಞಾನ ಎಂದಿಗೂ ಒಂದು ಕಡೆ ಇರಲಾರದು. ತನ್ನ ಕಾರ್ಯಕ್ಕೆ ಪ್ರತಿಫಲ ಬಯಸುತ್ತಾ ಮೋಹಪರವಶವಾದವನಿಗೆ ಬ್ರಹ್ಮಜ್ಞಾನ ಎಂದಿಗೂ ಸಿಗಲಾರದು. ಇಂದ್ರಿಯ ಭೋಗಗಳಲ್ಲಿ ಮುಳುಗಿದವನಿಗೆ ಗುರುಪದೇಶ ಏನೂ ಸಹಾಯ ಮಾಡಲಾರದು. ಇದಕ್ಕೆ ಮನಸ್ಸಿನ ಶುದ್ಧೀಕರಣವೂ ಅಗತ್ಯವಾಗಿದೆ. ಶುದ್ಧ ಮನಸ್ಸಿಲ್ಲದೆ ಮಾಡಿದ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಫಲ ಹಾಗೂ ವ್ಯರ್ಥವಾಗಿದೆ ಎಂದು ಬಾಬಾ ಹೇಳಿದರು. ನನ್ನ ಭಂಡಾರ ತುಂಬಿದೆ, ಎಂದಿಗೂ ಬರಿದಾಗಲಾರದು. ಇದರಿಂದ ಯಾರಿಗೆ ಏನು ಬೇಕೋ ಅದು ಸಿಗುತ್ತದೆ. ಆದರೆ ಅದನ್ನು ತೆಗೆದುಕೊಳ್ಳಲು ಅವರೇ ಅರ್ಹರೇ ಎಂಬುದನ್ನು ನೋಡಿ ನಾನು ನಿರ್ಧರಿಸುವೆ. ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ. ನಾನು ಈ ಮಸೀದಿಯಲ್ಲಿ ಎಂದಿಗೂ ಸುಳ್ಳು ಹೇಳಲಾರೆ. ನಾನು ಇಲ್ಲಿ ಕುಳಿತೇ ಎಲ್ಲವನ್ನೂ ತಿಳಿದಿದ್ದೇನೆ ಎಂದು ಹೇಳಿದರು. ಆ ಸಮಯದಲ್ಲಿ ಮಸೀದಿಯಲ್ಲಿ ಎಲ್ಲರಿಗೂ ಶ್ರೀ ಬಾಬಾ ಅವರು ಔತಣ ನೀಡಿ ಆಶೀರ್ವದಿಸಿದರು. ಭಕ್ತರು ಮನೆಗೆ ಹಿಂತಿರುಗಿದರು. ಮನೆಯನ್ನು ತೊರೆದು ಕಾಡಿನಲ್ಲಿ ಒಂಟಿಯಾಗಿ ತಪಸ್ಸು ಮಾಡುತ್ತಾ ಜೀವನ್ಮುಕ್ತಿ ಪಡೆಯಲು ಬಯಸುವ ಅನೇಕ ಸಾಧುಗಳಿದ್ದಾರೆ. ಆದರೆ ಬಾಬಾ ಹೀಗಿರಲಿಲ್ಲ. ಅವರು ಸಮಾಜದ ಸಾಮಾನ್ಯ ಜನಗಳ ಮಧ್ಯೆ ಜೀವಿಸಿದ್ದರು. ಭಿಕ್ಷೆ ಬೇಡಿ ಬಂದು ಬೇವಿನ ಮರದಡಿಯಲ್ಲಿ ಕುಳಿತು ಎಲ್ಲರೊಳಗೆ ಒಂದಾಗುತ್ತಿದ್ದರು. ಆತ್ಮ ಸಾಕ್ಷಾತ್ಕಾರವಾದ ನಂತರ ಜನರಿಗಾಗಿ ತಮ್ಮ ಬದುಕನ್ನು ಮೀಸಲಾಗಿಡುವ ಏಕೈಕ ಸಂತರು ಶ್ರೀ ಸಾಯಿನಾಥರಾಗಿದ್ದಾರೆ. ಆದುದರಿಂದ ಇಂತಹ ಅವತಾರ ಪುರುಷನನ್ನು ಪಡೆದ ನಮ್ಮ ದೇಶವು ಧನ್ಯ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 17ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.